ಸಾಕ್ಷಿ ಹನುಮಾನ ಮಂದಿರ, ಗಣೇಶ ನಗರದ ಜನತೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಶ್ರೀ ಕುಮಾರ್ ಗಡ್ಗಿ ಇವರ ನೇತೃತ್ವದಲ್ಲಿ ಶ್ರೀ ತುಳಸಿಗಿರಿ ಫೌಂಡೇಶನ್ ಮತ್ತು ಶ್ರೀ ತುಳಸಿಗಿರಿ ಮಧುಮೇಹ ಆಸ್ಪತ್ರೆ ವಿಜಯಪುರ ವತಿಯಿಂದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಗುರು ನಮನ ಮಹೋತ್ಸವ ನಿಮಿತ್ತ ಉಚಿತ ಆರೋಗ್ಯ ಚಿಕಿತ್ಸಾ ಶಿಬಿರ ಜರುಗಿತು. ವಾರ್ಡ್ ನಂಬರ್ 21 ಗಣೇಶ ನಗರ ಶ್ರೀ ಸಿದ್ಧಿವಿನಾಯಕ ಮತ್ತು ಶ್ರೀ ಸಾಕ್ಷಿ ಹನುಮಾನ ದೇವಸ್ಥಾನ ವಿಜಯಪುರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ನೂರಾರು ಜನರ ಮಧುಮೇಹ ಹಾಗೂ ಬಿಪಿ ತಪಾಸಣೆ ನಡೆಸಿ ಸೂಕ್ತ ಸಲಹೆ ಮಾರ್ಗದರ್ಶನವನ್ನ ಮಧುಮೇಹ ತಜ್ಞರು ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಹಾಗೂ ಹೃದಯ ರೋಗ ತಜ್ಞರು ಡಾಕ್ಟರ್ ಶೀತಲ್ ನಾಯಕ್ ಶಿಬಿರದಲ್ಲಿ ಮಾರ್ಗದರ್ಶನವನ್ನ ನೀಡಿದರು. ಈ ಸಂದರ್ಭದಲ್ಲಿ ನೂರಾರು ಜನತೆ ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಕೊಂಡರು. ನಮಸ್ತೆ, ನನ್ನ ಹೆಸರು ರಾಧಾ ಅಂತ. ನಮಸ್ತೆ, ನನ್ನ ಹೆಸರು ಸುನೀಲ್ ಅಂತ. ನಮಸ್ಕಾರ, ನನ್ನ ಹೆಸರು ಸುಮಿತ್ರಾ ಅಂತ. ನನ್ನ ಹೆಸರು ವಾಸುದೇವ ಅಂತ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ. ಕಾವ್ಯ ಅಂತ. ನಮ್ಮ ಮನೆಯಲ್ಲಿ ಬಹಳ ಸಮಸ್ಯೆ ಇತ್ತು. ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು. ಆ ಮನೆಯಲ್ಲಿ ದಿನ ಜಗಳ, ಕಿರಿಕಿರಿ, ಮಕ್ಕಳು ಹೇಳಿದ ಮಾತೇ ಕೇಳ್ತಾ ಇರ್ಲಿಲ್ಲ. ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ನಾನು ತುಂಬಾ ವ್ಯಾಪಾರ ಎಲ್ಲ ಮಾಡಿದ್ದೀನಿ. ಟ್ರಾವೆಲ್ಸ್ ಮಾಡಿದೆ, ಫೈನಾನ್ಸಲ್ಲಿ ದುಡ್ಡು ಬಿಟ್ಟೆ, ರಿಯಲ್ ಎಸ್ಟೇಟ್ ಮಾಡಿದೆ. ಬಟ್ ಏನೇ ಮಾಡಿದ್ರು ಎಲ್ಲ ಲಾಸು. ಅದ್ರ ಜೊತೆಗೆ 48 ಲಕ್ಷ ಸಾಲ ನನ್ನ ತಲೆ ಮೇಲೆ ಬಿತ್ತು. ನಮ್ಮ ಮಗಳಿಗೆ ಹುಡುಗನ್ ನೋಡಿ ತುಂಬಾ ನಮ್ಗೆ ಬೇಜಾರಾಗ್ಬಿಟ್ಟಿತ್ತು. ಹುಡುಗ ಬರೋರು ನೋಡೋರು, ಯಾವ ಹುಡುಗನು ಸೆಟ್ ಆಗ್ತಾ ಇರ್ಲಿಲ್ಲ ನಮ್ಗೆ. ನಾವು ಇದೇ ಕೊರಗಲ್ಲೇನೆ ಎಷ್ಟು ಹುಡುಗ ಬಂದ್ರು ನಮ್ಗೆ ಹುಡುಗಿ, ನನ್ನ ಮಗಳು ಓದಿದಾಳೆ, ವಿದ್ಯಾವಂತೆ, ಆದ್ರೂ ಯಾವ ಜಾಬ್ಗೂ ಸೆಟ್ ಆಗ್ತಾ ಇರ್ಲಿಲ್ಲ. ಇವನ್ ಸಿಕ್ತಾ, ಫ್ರೆಂಡ್ಶಿಪ್ ಆಯ್ತು, ನಮ್ಮಿಬ್ರು ಮಧ್ಯೆ ಪ್ರೀತಿ ಬೆಳೀತು. ಅನ್ಸ್ತು ಇವನೆಲ್ಲ ಒಂದ್ ಕಡೆ ನಾನು ಮೋಸ ಮಾಡ್ತಿದ್ದಾನೆ ಅಂತ. ಕೆಲ್ಸ ಇಲ್ಲ, ಇವನು ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮೈಂಡ್ ಫುಲ್ ಬ್ಲಾಂಕ್ ಆಗೋಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ಸರಿ ಗುರುಜಿ ಬಗ್ಗೆ ನೋಡ್ದೆ. ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿ ವಿಚಾರಿಸ್ದೆ. ಕೈ ರೇಖೆ ಫೋಟೋ ತಗೊಂಬನ್ನಿ ಅಂತ ಹೇಳಿದ್ರು. ಹೋದ್ವಿ, ಇಬ್ರಿಗೂ ಅವರು ಪರಿಹಾರ ಹೇಳಿದ್ರು. ಅದನ್ನ ನಾವು ಮಾಡಿದ್ವಿ. ನಿಧಾನವಾಗಿ ಪರಿಹಾರ ಸಿಗ್ತಾ ಬಂತು. ನನಗೆ ಜಾಬ್ಗೆಲ್ಲ ಕೂಡು ಬಂತು. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.